ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಇನ್ಫಾರ್ಮೇಟಿವ್ ಆಗಿ ಮತ್ತು ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲರಿಗೂ ಅಮೌಂಟ್ ರಿಲೀಸ್ ಆಗಿದೆ, ಪೇಮೆಂಟ್ ಅನ್ನೋದು ಕ್ರಿಯೇಟ್ ಆಗ್ತಿದೆ. ಎಷ್ಟು ಅಮೌಂಟ್ ಕ್ರಿಯೇಟ್ ಆಯಿತು, ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಎಷ್ಟು ಅಮೌಂಟ್ ಬಂದಿದೆ ಇವತ್ತು ಅನ್ನೋದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಇನ್ನೂ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡು ಅಂದರೆ ಬೇಗನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೂಡ ಮಾಡ್ಕೊಂಬಿಡಿ. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟಲ್ಲಿ ಸಿಗ್ತಾ ಹೋಗುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ SSP ಸ್ಕಾಲರ್ಶಿಪ್ಪು ನಿಮಗೆ ಎಲ್ಲರೂ ಕೇಳ್ತಿದ್ರು. ಈಗ 18,000 ಮತ್ತು ಈ 20 ಮತ್ತು 15,000 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ನೋಡಿ, 15,000 ಸ್ಕಾಲರ್ಶಿಪ್ಪು ವಿದೇಶಿ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ, ವಿತ್ ಲೈವ್ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಇದರಲ್ಲಿ ಇವಾಗ ನೋಡ್ಬೋದು ನಿಮಗೆ 18,000 BCWD ಫೀ ರಿಯಂಬರ್ಸ್ಮೆಂಟ್ ನಿಮಗೆ ಫೆಬ್ರವರಿ ಸ್ಟಾರ್ಟಿಂಗಲ್ಲೇ ಬರುತ್ತೆ ಅಂತಂದೆ. ಆದರೆ 1 ವೀಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ಆದರೆ ಬಟ್ ಫೆಬ್ರವರಿ ಸ್ಟಾರ್ಟಿಂಗ್ ಡೇಸೇ ಆಗ್ತಾರಂತ ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ನೋಡಿ, ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಮಾರ್ನಿಂಗ್ 11 ಗಂಟೆಯಿಂದ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಹೇಳ್ತೀನಿ ನೋಡು. ಅದರಲ್ಲಿ ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ದರೆ, ನೀವು ಏನಾದರೂ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಎಲ್ಲ ಒಂದು ಖಾತೆಗೆ ಅಮೌಂಟ್ ಜಮಾ ಆಗಿದೆ. ಹೋಗಿ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಒಂದು ಸ್ಟೇಟಸ್ನ ಈಗ, ಯಾಕಂದರೆ ನೀವು ಅವೇಟೆಡ್ ಅಂತಲೇ ಇರುತ್ತೆ. ನೀವು SSPಲಿ ಬಂದುಬಿಟ್ಟು ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡ್ತಾ ಹೋದರೆ ಇಲ್ಲಿ ಎಸ್ ಅಂತ ಇರುತ್ತೆ, ಅಮೌಂಟ್ ಕೂಡ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಡ್ಯೂ ಡೇಟ್ ಅನ್ನೋದು ನೋ ಅಂತಲೇ ಇರುತ್ತೆ. ಯಾಕಂದರೆ ಇದು ಅಪ್ಡೇಟ್ ಆಗಬೇಕಾದ್ರೆ ಇನ್ನೂ 1 ವೀಕ್ ಆದರೆ ಬೇಕು, ಇಲ್ಲಾಂದರೆ ಒಂದು 3 to 4 ಡೇಸ್ ಆದರೆ ಬೇಕು. ಆದರೆ ಅಮೌಂಟ್ ಅನ್ನೋದು 18,000 ಸ್ಕಾಲರ್ಶಿಪ್ಪು ಮತ್ತು 15,000 ಆಲ್ರೆಡಿ ಬಂದಿರುತ್ತೆ. ಸ್ವಲ್ಪ ಜನ ಬಂದಿಲ್ಲ ಅಂದರೆ ಇವತ್ತು ಕೂಡ ಬಂದಿರುತ್ತೆ. ಮತ್ತು 18,000 ಸ್ಕಾಲರ್ಶಿಪ್ ಅಂತ ಏನು ಹೇಳ್ತಿದ್ದೆ ನಾನು, ಅದು ಕಂಪ್ಲೀಟಾಗಿ ಎಷ್ಟೋ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಜನ ಕ್ರೆಡಿಟ್ ಆಗಿದೆ. ಇನ್ನೂ ಸ್ವಲ್ಪ ಜನ ಕ್ರೆಡಿಟ್ ಆಗಿಲ್ಲ. ಅವ್ರು ಏನು ಮಾಡಬೇಕಂದ್ರೆ ವೇಟ್ ಮಾಡಬೇಕು. ಯಾಕಂದರೆ ಒಂದೇ ದಿನಕ್ಕೆ ಎಲ್ಲ ಅಮೌಂಟ್ನ ಕ್ರೆಡಿಟ್ ಮಾಡೋಕ್ಕಾಗಲ್ಲ, ಇಷ್ಟೇ ಲಿಮಿಟ್ಸ್ ಅಂತ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವೀಕಲ್ಲಿ ಏನಾಗುತ್ತೆ, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಎಸ್ಪೆಷಲಿ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಹೋಗುತ್ತೆ. 18,000 ಸ್ಕಾಲರ್ಶಿಪ್ ಅಂದರೆ ಪ್ರತಿ ವರ್ಷ ಒಂದು ಸ್ವಲ್ಪ 22,000 ಕೊಡ್ತಿದ್ರು. ಅದು ಬಟ್ ಲಾಸ್ಟ್ ಅಂದರೆ ಪ್ರೀವಿಯಸ್ ಇಯರ್ ಮತ್ತು ಈ ಇಯರ್ ಕೂಡ 18,000 ಕೊಡ್ತಿದ್ದಾರೆ ಅಷ್ಟೇ. ಯಾಕಂದರೆ ಮತ್ತು SNQ ಕೋಟಾ ಸ್ಟೂಡೆಂಟ್ಸ್ ಕೂಡ ಕಡಿಮೆ ಮಾಡಿದ್ದಾರೆ. ಏನೂ ವರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು SNQ ಕೋಟಾಗಿ 20,000 ಕೊಟ್ಬಿಟ್ಟು ಈ ವರ್ಷ ಎಲ್ಲ ಒಂದು SNQ ಕೋಟಾದಲ್ಲಿ ಯಾರ್ಯಾರು ಅಡ್ಮಿಷನ್ ಆಗೋರು ಎಲ್ಲರಿಗೂ 3,200 ಕೊಟ್ಟಿದ್ದಾರೆ. ಮತ್ತು ಏನು ನಾರ್ಮಲ್ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 18,000 ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ಪು ಇವತ್ತು 11 ಗಂಟೆಗೆ ಎಲ್ಲ ಒಂದು ಸ್ಟೂಡೆಂಟ್ಸು ಕ್ರೆಡಿಟ್ ಆಗಿದೆ. ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನ ನೋಡ್ಕೊಳ್ಳಿ. ಆಮೇಲೆ ಇನ್ನೇನಾದ್ರು ಕ್ರೆಡಿಟ್ ಆಗಿರಲಿಲ್ಲ ನೋ ಅಂತಿದ್ರೆ ನಿಮ್ಮ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಅದ್ರ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಏನು ಮಾಡಬೇಕು ಆ ಒಂದು ಪ್ರೊಸೀಜರ್. ಯಾಕಂದರೆ ಇನ್ನು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಆಗಿಲ್ಲ, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ, ಅವ್ರಿಗೆ ನಾನು ಆದಷ್ಟು ಬೇಗ ನಿಮಗೆ ಏನು ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತೇನಂದರೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಪ್ಪ ಅಂದರೆ, ಇನ್ನೊಂದು ಸರಿ ಹೇಳ್ತಿದ್ದೀನಿ, ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವತ್ತು ಅಮೌಂಟು ಸಾಕಷ್ಟು ಜನ ಕ್ರಿಯೇಟ್ ಆಗುತ್ತಿದೆ. ಈ ಒಂದು ಏನು ತೋರಿಸ್ತಾ ಇದ್ದೀನಿ, ಈ ಅಮೌಂಟ್ ಕೂಡ ನನಗೆ 11 ಗಂಟೆಗೆ ಬಂದಿರೋ ಅಮೌಂಟ್ ಅದರಾಗಿತ್ತು. ನಾನು ಇದು ಸ್ಟೇಟಸ್ ಅಪ್ಡೇಟ್ ಆಗಿರಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದೆ, ಆಟೋಮೆಟ್ಲಿ ಕ್ರಿಯೇಟ್ ಆಗಿತ್ತು ಅಮೌಂಟ್ ಕೂಡ, ಆಯಿತಾ. ಆಮೇಲೆ ನಿಮಗೆ ಇದು ಯಾವಾಗ ಅಪ್ಡೇಟ್ ಆಗುತ್ತೆ ಅಂದರೆ, ನಿಮಗೆ ಇನ್ನೂ 1 ವೀಕ್ ಆದರೆ ಬೇಕಾಗಿರುತ್ತೆ. ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ 1 ವೀಕಲ್ಲಿ ಕಂಪ್ಲೀಟ್ 1 ವೀಕಲ್ಲಿ ಅಮೌಂಟ್ ಕ್ರಿಯೇಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ನೀವು ಇನ್ನೂ ಅಪ್ಲಿಕೇಶನ್ಸ್ ಹಾಕಿರಲಿಲ್ಲ ಅಂದರೆ, ಫಸ್ಟ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಏನಾದರೂ ನೋಡ್ತಿದ್ರೆ ನಿಮಗೆ ಎಕ್ಸ್ಟೆಂಡ್ ಮಾಡಿದರೆ ಅದು ಏನದು ಫೆಬ್ರವರಿ 15th ನಿನ್ನೆ ನಾನು ವೀಡಿಯೋ ಮಾಡಿ ತಿಳಿಸಿದ್ದೆ. ಹೋಗಿ ಎಲ್ಲರನ್ನು ಅಪ್ಲೈ ಮಾಡಿ. ಯಾಕಂದರೆ ಎಕ್ಸ್ಟೆಂಡ್ ಆಗಿರೋದನ್ನ ಯಾವುದು ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಬರುತ್ತೆ. ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ವೇಟ್ ಮಾಡಬೇಡಿ. ಯಾಕಂದರೆ ಈ ವರ್ಷ ಬಂದಿಲ್ಲ ಅಂದರೂ ನಿಮಗೆ ನೋಡಿ, ಯಾಕಂದ್ರೆ 2023-24 2025 ಬಂದಿದೆ, 2025 ಹಾಕಿದ್ದು 2026 ಬಂದಿದೆ. ಅದೇ ಥರ ಟೈಮು ತುಂಬ ತೊಗೋತದೆ. ಯಾಕಂದರೆ ಒಂದು 6 to 7 ಮಂತ್ಸ್ವರೆಗೂ ತೊಗೋತದೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಮೇಲೆ. ವೇಟ್ ಮಾಡಿ, ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಬಿಟ್ಬಿಡಿ, ಅದ್ರ ಪಾಡಿ ಅದು ಸ್ಕಾಲರ್ಶಿಪ್ ಬರುತ್ತೆ. ಇದು ಒಂದು ಗುಡ್ ನ್ಯೂಸು. ನಿಮ್ಮ ಒಂದು ಸ್ಟೇಟಸ್ ಯಾವ ಥರ ಇದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಅದಕ್ಕೋಸ್ಕರ ನಿಮಗೆ ಏನಾದರೂ ಡೌಟ್ಸ್ ಇತ್ತಂದರೆ, ನಿಮಗೆ ಆ ಥರದ್ದು ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಖಂಡಿತ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲ ಅಂದರೆ ಅದಕ್ಕೋಸ್ಕರ ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಜಾಸ್ತಿ ಕಮೆಂಟ್ಸ್ ಆದರೆ ಖಂಡಿತ ನಿಮಗೆ ಅದಕ್ಕೋಸ್ಕರ ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ನೋಡಿ, ನಿಮ್ಮ ಒಂದು Q&A ಅಂದರೆ ನೀವೆಲ್ಲ ಒಂದು ಕ್ವಶನ್ಸ್ಗೆ ಹೆಂಗೆ ಕಮೆಂಟ್ಸ್ ಇರುತ್ತೆ ಎಲ್ಲಕ್ಕೊಂದು ಡೆಡಿಕೇಟ್ ಆಗಿ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಡೋಂಟ್ ವರಿ. ಮತ್ತು ಇದರಲ್ಲಿ ಏನಾದರೂ ಸ್ಕಾಲರ್ಶಿಪ್ ರಿಲೇಟೆಡ್ ಇದ್ದರೆ ಇನ್ನು ಆದಷ್ಟು ಬೇಗ ನಿಮ್ಮ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಹೇಳ್ದಿಂದ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಅಂತ ಹೇಳ್ತಾ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.